ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಕೆಂಪೇಗೌಡರ ಜಯಂತಿಯ ಶಿಕ್ಷಕರಿಗೊಂದು ಕನ್ನಡ ಭಾಷಣ ನೋಡ್ತೋಣ. ಹಾಗೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಭಾಷಣವನ್ನ ಜಯಂತಿ ಭಾಷಣ ಕೇಳ್ತೋಣ, ನೋಡ್ತೋಣ. ಗೌರವಾನ್ವಿತ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರ ಬಳಗವೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಮತ್ತು ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ತಿಳಿಸುತ್ತೇನೆ. ಇಂದು ನಾನು ಯದುವಂಶದ ರಾಜ, ಬೆಂಗಳೂರಿನ ರೂಪಕರ್ತ ಕೆಂಪೇಗೌಡರ ಕುರಿತು ಮಾತನಾಡಲಿದ್ದೇನೆ. ಕೆಂಪೇಗೌಡರು ಕೇವಲ ಒಬ್ಬ ಆಡಳಿತಗಾರರಾಗಿರದೆ ದೂರದೃಷ್ಟಿಯುಳ್ಳ ನಾಯಕ, ಜನಪರ ರಾಜ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದ ಒಂದು ಮೈಲುಗಲ್ಲಾಗಿದ್ದಾರೆ. ಕೆಂಪೇಗೌಡರು 1513ರಲ್ಲಿ ಜನಿಸಿದರು. ಇವರು ಯಲಹಂಕ ನಾಡಪ್ರಭುಗಳ ಕುಟುಂಬಕ್ಕೆ ಸೇರಿದವರಾಗಿದ್ದು, ತಮ್ಮ ತಂದೆಯವರಾದ ಕೆಂಪೆನಂಜೇಗೌಡರಿಂದ ಆಡಳಿತದ ಪಾಠವನ್ನು ಕಲಿತರು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಕೆಂಪೇಗೌಡರು ತಮ್ಮ ಧೀರತೆ ಮತ್ತು ಆಡಳಿತದ ಕೌಶಲ್ಯದಿಂದ ಎದ್ದು ಕಾಣುತ್ತಿದ್ದರು. ಆದರೆ ಅವರ ಶ್ರೇಷ್ಠ ಕೊಡುಗೆ ಎಂದರೆ 1537ರಲ್ಲಿ ಬೆಂಗಳೂರನ್ನು ಸ್ಥಾಪಿಸಿದ್ದು. ಕೆಂಪೇಗೌಡರು ಬೆಂಗಳೂರನ್ನು ಒಂದು ಯೋಜಿತ ನಗರವಾಗಿ ರೂಪಿಸಿದರು. ಈ ನಗರದ ರಕ್ಷಣೆಗಾಗಿ 4 ಕೋಟೆ ಗೋಪುರಗಳನ್ನು ನಿರ್ಮಿಸಿದರು. ಇವು ಇಂದಿಗೂ ಬೆಂಗಳೂರಿನ ಗುರುತಾಗಿವೆ. ಪೇಟೆ ವ್ಯವಸ್ಥೆಯನ್ನು ರಚಿಸಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಒತ್ತು ಕೊಟ್ಟರು. ಕೆಂಪದೇವರಾಯ ಎಂಬ ಬಿರುದಾಂಕಿತರಾದ ಇವರು ಕೃಷಿ, ಜಲ ಸಂರಕ್ಷಣೆ ಮತ್ತು ಧಾರ್ಮಿಕ ಸಾಮರಸ್ಯಕ್ಕೂ ಗಮನ ಕೊಟ್ಟರು. ಇಂದಿನ ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆಯಂತಹ ಜಲಾಶಯಗಳನ್ನು ನಿರ್ಮಿಸಿ ಕೃಷಿಗೆ ಮತ್ತು ನಗರದ ಅಗತ್ಯತೆಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರು. ಕೆಂಪೇಗೌಡರ ಆಡಳಿತದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಸಮಾನರಾಗಿದ್ದರು. ದೇವಾಲಯಗಳು, ಮಸೀದಿಗಳು ಮತ್ತು ಇತರ ಧಾರ್ಮಿಕ ಸ್ಥಳಗಳಿಗೆ ರಕ್ಷಣೆ ನೀಡಿದರು. ಇವರ ದೂರದೃಷ್ಟಿಯಿಂದ ಬೆಂಗಳೂರು ಒಂದು ವಾಣಿಜ್ಯ ಕೇಂದ್ರವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕ ಕೇಂದ್ರವಾಗಿಯೂ ಬೆಳೆಯಿತು. ಕೆಂಪೇಗೌಡರ ಕೊಡುಗೆಗಳು ಇಂದಿಗೂ ನಮ್ಮೊಂದಿಗಿವೆ. ಬೆಂಗಳೂರು ಇಂದು ಜಗತ್ತಿನ ತಾಂತ್ರಿಕ ಕೇಂದ್ರವಾಗಿದೆ. ಆದರೆ ಈ ಯಶಸ್ಸಿನ ಬುನಾದಿಯಲ್ಲಿ ಕೆಂಪೇಗೌಡರ ದೃಷ್ಟಿಕೋನವಿದೆ. ಇವರ ಆಡಳಿತ ಜನ ಕಲ್ಯಾಣಕ್ಕಾಗಿ ತೆಗೆದುಕೊಂಡ ನಿರ್ಧಾರಗಳು ಮತ್ತು ನಗರ ಯೋಜನೆಯ ಕಲ್ಪನೆಗಳು ಇಂದಿನ ಆಧುನಿಕ ಆಡಳಿತಗಾರರಿಗೂ ಮಾದರಿಯಾಗಿವೆ. ಕೊನೆಯದಾಗಿ ಹೇಳುವುದಾದರೆ, ಯುವ ಜನತೆಗೆ ಒಂದು ಮಾತನ್ನು ಹೇಳಲು ಬಯಸ್ತೇನೆ. ನೀತಿಯಿಂದ ರಕ್ಷಿಸಿದ ಸುಂದರ ರಾಜ್ಯ ಬೆಂಗಳೂರು, ಧರ್ಮದಿಂದ ಕಾಪಾಡಲ್ಪಟ್ಟ ರಾಜ್ಯ ಬೆಂಗಳೂರು. ಆದ ಕಾರಣ ಕೆಂಪೇಗೌಡರಿಂದ ನಿರ್ಮಿಸಿದ ಇಂತಹ ಬೆಂಗಳೂರನ್ನು ನಾವೆಲ್ಲರೂ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತಷ್ಟು ವೃದ್ಧಿಸಲು ಪ್ರಯತ್ನಿಸೋಣ ಎಂಬುದನ್ನು ತಿಳಿಸುತ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಕನ್ನಡಾಂಬೆ, ಜೈ ಬೆಂಗಳೂರು, ಕೆಂಪೇಗೌಡರಿಗೆ ಜಯವಾಗಲಿ, ಕೆಂಪೇಗೌಡರಿಗೆ ಜಯವಾಗಲಿ, ನಾಡಪ್ರಭು ಕೆಂಪೇಗೌಡರಿಗೆ ಜಯವಾಗಲಿ. ಜೈ ಹಿಂದ್. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಯಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಮುಗಿಸಾನೆ. ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.